ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ಯೂಟ್ಯೂಬ್ ನೆಕ್ಸ್ಟಪ್ ಡೇಟ್ ಅನೌನ್ಸ್ ಆಗಿದೆ. ಓಕೆನಾ, ಇವಾಗ ಯೂಟ್ಯೂಬ್ ನೆಕ್ಸ್ಟಪ್ಗೆ ನೀವು ಕೂಡ ಹೋಗ್ಬೋದು. ನಾನಲ್ಲ, ನೀವು ಕೂಡ ಹೋಗ್ಬೋದು. ನಾನು ಹೋಗ್ತೀನಿ ಅಂತ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ನೀವು ಹೋಗ್ತೀರಾ ಅಂತಲೂ ಕೂಡ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಟ್ರೈ ಮಾಡ್ಬೋದು. ನಾನು ಕೂಡ ಟ್ರೈ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ. ಸಕ್ಸಸ್ ಆದರೆ ಹೋಗಿದ್ದು ಬನ್ನಿ, ಎಂಜಾಯ್ ಮಾಡ್ಕೊಂಡು ಬನ್ನಿ, ಅಷ್ಟೇ. ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಓಕೆನಾ. ಸೊ ಯೂಟ್ಯೂಬ್ ನೆಕ್ಸ್ಟಪ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಾರೆ ನಾನು ಒಂದು ವೀಡಿಯೋ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಯೂಟ್ಯೂಬ್ ನೆಕ್ಸ್ಟಪ್ ಅಂದರೆ ಏನು, ಯಾವ ರೀತಿ ಅಪ್ಲೈ ಮಾಡೋದು, ಏನೇನು ಎಲಿಜಿಬಿಲಿಟಿ ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ ಯೂಟ್ಯೂಬ್ ನೆಕ್ಸ್ಟಪ್ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ ಅವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ನಾನು ಚೆಕ್ ಮಾಡಿರಲಿಲ್ಲ, 1-2-3 ದಿನದಿಂದ ಚೆಕ್ ಮಾಡಿರಲಿಲ್ಲ. ನೆನ್ನೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಕಮೆಂಟ್ಸ್ಗಳನ್ನ ಮಾಡೋರು, ಬ್ರೋ ಯೂಟ್ಯೂಬ್ ನೆಕ್ಸ್ಟಪ್ ಡೇಟ್ ಅನೌನ್ಸ್ ಆಗಿದೆ, ನೋಡ್ಬಿಟ್ಟು ಅದ್ರ ಬಗ್ಗೆ ನೀಟಾಗಿ ತಿಳಿಸ್ಕೊಡಿ ಬ್ರೋ, ವೀಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಫೈನಲಾಗಿ ತೆಗೆದು ನೋಡಿದಾಗ ನನಗೂ ಕೂಡ ಗೊತ್ತಾಯಿತು, ಹೌದು ಯೂಟ್ಯೂಬ್ ನೆಕ್ಸ್ಟಪ್ ಡೇಟ್ ಅನೌನ್ಸ್ ಆಗಿದೆ ಅಂತ. ಸೊ ಏನೇನು ಅನೌನ್ಸ್ ಆಗಿದೆ, ಯಾವಾಗಿಂದ ಶುರುವಾಗಿದೆ ಅಂತ ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಲೋರಿಯಲ್ ಪ್ಯಾರಿಸ್ ಅಂತ ಅಂದ್ಬಿಟ್ಟು ಈ ಒಂದು ಕಂಪ್ನಿ ಕಡೆಯಿಂದ ಈ ಒಂದು ಯೂಟ್ಯೂಬ್ ನೆಕ್ಸ್ಟಪ್ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಮೇಯ್ನಾಗಿ ಬ್ಯೂಟಿ ಚಾನಲ್ಸ್ಗಳು, ಬ್ಯೂಟಿ ಕ್ರಿಯೇಟರ್ಸ್ ಚಾನಲ್ಸ್ಗಳು ಯಾರೆಲ್ಲ ಇರ್ತೀರ ನಿಮ್ಗಳಿಗೆ ಜಾಸ್ತಿ ಆದ್ಯತೆ ಇರುತ್ತೆ. ಓಕೆನಾ. ಈಗ ನೀವು ನೋಡಿರ್ತೀರ ಕನ್ನಡದಲ್ಲಿ ಹಲವಾರು ಹೆಣ್ಮಕ್ಳುಗಳು ಬ್ಲಾಗ್ಸಲ್ಲಿ ಬ್ಯೂಟಿ ಟಿಪ್ಸ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಅವ್ರುಗಳಿಗೆ ಈ ಒಂದು ಯೂಟ್ಯೂಬ್ ನೆಕ್ಸ್ಟಪ್ ತುಂಬ ಉಪಯೋಗ ಆಗುತ್ತೆ. ಅಫ್ಕೋರ್ಸ್ ನಮ್ಮ ಗಂಡು ಮಕ್ಳಿಗೂ ಉಪಯೋಗ ಆಗೇ ಆಗುತ್ತೆ. ಐ ಥಿಂಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನಗೂ ಕೂಡ ಗೊತ್ತಿಲ್ಲ, ಮೆನ್ಸು ಅಪ್ಲೈ ಮಾಡ್ಬೋದೇನೋ, ಬಟ್ ನಾನು ಕೂಡ ಅಪ್ಲೈ ಮಾಡ್ತೀನಿ, ನೀವು ಕೂಡ ಅಪ್ಲೈ ಮಾಡಿ. ಓಕೆನಾ. ಸೊ ಬ್ಯೂಟಿ ಕ್ರಿಯೇಟರ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಇದು ಟೆಕ್ ರಿಲೇಟೆಡ್ ಅಲ್ಲ, ಟೆಕ್ ರಿಲೇಟೆಡ್ ಯೂಟ್ಯೂಬ್ ನೆಕ್ಸ್ಟಪ್ ಅಲ್ಲ, ಇದು ಬ್ಯೂಟಿ ಕ್ರಿಯೇಟರ್ಸ್ ಒಂದು ಬೇಸ್ಡ್ ನೆಕ್ಸ್ಟಪ್ ಇದು. ಓಕೆನಾ. ಸೊ ಎಲ್ಲರೂ ಅಪ್ಲೈ ಮಾಡೋಣ, ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡೋದ್ರಲ್ಲಿ ಏನು ಕಳ್ಕೊತೀವಿ ಅನ್ನೋದು ನನ್ನ ಉದ್ದೇಶ. ಸೊ ಇದು ಬ್ಯೂಟಿ ಕ್ರಿಯೇಟರ್ಸ್ಗೆ ನೆಕ್ಸ್ಟಪ್ ಬಂದಿರುವಂಥದ್ದು. ಯಾವಾಗಿಂದ ಶುರುವಾಗ್ತಾಯಿದೆ ಅಂತಂದರೆ, ಸೊ ಮೊದಲು ಇದು 26ನೇ ತಾರೀಕು, ಫೆಬ್ರವರಿ 26ನೇ ತಾರೀಕಿಗೆ ಇದು ಡೇಟ್ ಅನೌನ್ಸ್ ಆಗಿದೆ. ನಮಗೆ ಗೊತ್ತಿರಲಿಲ್ಲ, ನೆನ್ನೆ ನನಗೆ ಗೊತ್ತಾಗಿದ್ದು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದ್ಮೇಲೆ. ಸೊ 12ನೇ ತಾರೀಕು, ಮಾರ್ಚ್ 12ನೇ ತಾರೀಕು ತನಕ ಟೈಮ್ ಇದೆ, ನೀವು ಅಪ್ಲೈ ಮಾಡ್ಬೋದು ಯೂಟ್ಯೂಬ್ ನೆಕ್ಸ್ಟಪ್ಗೆ. ಓಕೆನಾ. ಎಲಿಜಿಬಿಲಿಟಿ ತುಂಬ ಸಲ ಹೇಳಿದ್ದೀನಿ ಏನೇನು ಬೇಕು ಅಂತ. ಸೊ ನೀವು ವೀಡಿಯೋ ನೋಡಿಲ್ಲ ಅಂತಂದರೆ ನಾನು ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವೀಡಿಯೋದಲ್ಲಿ ನೋಡಿ ನಾನು ಏನೇನು ಎಲಿಜಿಬಿಲಿಟಿ ಬೇಕು ಅಂತ ಪ್ರತಿಯೊಂದನ್ನು ಆ ಒಂದು ವೀಡಿಯೋದಲ್ಲಿ ಫುಲ್ಲು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಇವಾಗ ಸಿಂಪಲಾಗಿ ಹೇಳ್ಬಿಡ್ತೀನಿ ಏನೇನು ಎಲಿಜಿಬಿಲಿಟಿ ಬೇಕು ಅಂತ. ಸೊ 5,000ದಿಂದ 1,00,000 ಸಬ್ಸ್ಕ್ರೈಬರ್ಸ್ ಒಳಗಿರಬೇಕು ಯೂಟ್ಯೂಬ್ ನೆಕ್ಸ್ಟಪ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ. ಓಕೆನಾ. ಸೊ ಅಷ್ಟೇ, ಅದು ಬಿಟ್ಟರೆ ಇನ್ನು ಮಾನಿಟೈಸೇಷನ್ ಆನ್ ಆಗಿರಬೇಕು. ಆಮೇಲೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ ಇರಬೇಕು, ಫೇಸ್ ಕ್ಯಾಮ್ ವೀಡಿಯೋ ಆಗಿರಬೇಕು. ಇಷ್ಟಿದ್ರೆ ಸಾಕು, ನೀವು ಯೂಟ್ಯೂಬ್ ನೆಕ್ಸ್ಟಪ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇನ್ನೂ ಏನೇನೋ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ಟೈಮ್ ಇದ್ದರೆ ಅಲ್ಲಿ ಓದ್ಕೋಬೋದು. ಕರೆಕ್ಟು ಇದನ್ನು ಹೆಂಗೆ ನೀವು ಓಪನ್ ಮಾಡೋದು ಅಂತಲೇ ಹೇಳಿಲ್ಲ ಅಲ್ವ ನಾನು. ಸೊ ಜಸ್ಟ್ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ನೀವು ಯೂಟ್ಯೂಬ್ ನೆಕ್ಸ್ಟಪ್ ಅಂತ ನೀವು ಟೈಪ್ ಮಾಡಿ. ನೆಕ್ಸ್ಟಪ್ ಅಂತ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಫಸ್ಟ್ನೇದೇ ಬರುತ್ತೆ. ಫಸ್ಟ್ನೇ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಫಾರ್ಮ್ ಬರುತ್ತೆ. ಈ ಫಾರ್ಮ್ ಕೆಳಗಡೆ ನೀವು ಬಂದರೆ ಅಲ್ಲಿ ಒಂದು ಟಿಕ್ ಮಾರ್ಕ್ ಕೇಳುತ್ತೆ. ಸೊ ಒಂದು ಬಾಕ್ಸ್ ಕೇಳುತ್ತೆ, ಅದನ್ನು ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ನ ಕೊಡಿ. ನೆಕ್ಸ್ಟಾಗಿ ಕೊಟ್ಟಾಗ ಇಲ್ಲಿ ಯೂಟ್ಯೂಬ್ ನೆಕ್ಸ್ಟಪ್ ಫಾರ್ ಬ್ಯೂಟಿ ಕ್ರಿಯೇಟರ್ಸ್ ಎಂಟ್ರಿ ಫಾರ್ಮ್ ಅಂತ ಬರುತ್ತೆ. ಸೊ ಇದನ್ನು ನೀವು ಫಿಲಪ್ ಮಾಡಬೇಕು. ಸೊ ಇದನ್ನು ಹೇಗೆ ಫಿಲಪ್ ಮಾಡೋದು ಅಂತ ನಾನು ಸಂಜೆಗೆ ವೀಡಿಯೋ ಬಿಡ್ತೀನಿ. ಓಕೆನಾ. ನಾನು ಇನ್ನೂ ಫಿಲಪ್ ಮಾಡಿಲ್ಲ. ನೀಟಾಗಿ ಇದನ್ನು ಯಾವ ರೀತಿ ಫಿಲಪ್ ಮಾಡೋದು ಅಂತ ಸಂಜೆಗೆ ಒಂದು ವೀಡಿಯೋ ಬರುತ್ತೆ, ಆ ಒಂದು ವೀಡಿಯೋದಲ್ಲಿ ನೋಡ್ಬಿಟ್ಟು ನೀವು ನೀಟಾಗಿ ತಿಳ್ಕೊಬೋದು. ಓಕೆನಾ. ಇಲ್ಲ ನಾನು ಫಿಲಪ್ ಮಾಡ್ತೀನಿ ಅಂತಂದರೆ ಮಾಡೋರು ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇದಿಷ್ಟು ಯೂಟ್ಯೂಬ್ ನೆಕ್ಸ್ಟಪ್ ಬಗ್ಗೆ. ಯಾವಾಗ ಮಾರ್ಚ್ 12ನೇ ತಾರೀಕು ಲಾಸ್ಟ್ ಡೇಟು, ಅದಾದಮೇಲೆ ನೀವು ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಅಪ್ಲೈ ಮಾಡ್ತೀನಿ. ಅಫ್ಕೋರ್ಸ್ ಬ್ಯೂಟಿ ಚಾನಲ್ಸ್ಗಳಿಗೆ ಜಾಸ್ತಿ ಆದ್ಯತೆ ಇರುತ್ತೆ, ಬಟ್ ಸ್ಟಿಲ್ ನಾವು ಕೂಡ ಟ್ರೈ ಮಾಡೋಣ. ಸೆಲೆಕ್ಟ್ ಆದರೂ ಆಗ್ಬೋದು, ಯಾರು ಗೊತ್ತು, ನಮ್ಮ ಲಕ್ ಬರ್ದಿರೋಲ್ಲ. ಟ್ರೈ ಮಾಡಿರಿ. ಓಕೆನಾ. ಸಂಜೆಗೆ ಬರುತ್ತೆ ವೀಡಿಯೋ ಯಾವ ರೀತಿ ಅಪ್ಲೈ ಮಾಡೋದು ಅಂತ, ಪ್ರತಿಯೊಂದನ್ನು ಕೂಡ ಸಂಜೆಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ವೀಡಿಯೋನ ಶೇರ್ ಮಾಡಬೇಕು. ಶೇರ್ ಮಾಡ್ತೀರಲ್ವಾ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.